ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ನಿನ್ನೆ ದಿವಸ ಏನು ಇದೇ PP ಸರ್ಕಲಲ್ಲಿ ನಿಂತ್ಕೊಂಡು ಇದೇ NR ಸಂತೋಷ್ ಅನ್ನೋರು NR ಸಂತೋಷ್ ಅನ್ನೋನು ಅನ್ಬೇಕಾಗತ್ತೆ ನಾನು. ಯಾಕಂದರೆ ನನಗಿಂತ 2 ವರ್ಷ ಚಿಕ್ಕೋನು ಇನ್ನೂ ಇವನು. ನನಗೆ 38 ವರ್ಷ, ಅವನಿಗೆ 36 ವರ್ಷ. ಹಾಗಾಗಿ ಅವನೇ ಅಂತ ಹೇಳ್ಬೇಕು ನಾನು. ಯಾಕಂದರೆ ನಿನ್ನೆ ಇವನು ರಾಜಕಾರಣ ಮಾಡೋನು ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಅದು ಬಿಟ್ಟು ಕೋಮು ಗೊಲ್ಬೆ ಸೃಷ್ಟಿ ಮಾಡೋ ಪ್ರಚೋದನಕಾರಿ ಭಾಷಣ ಕೊಟ್ಕೊಂಡು ಇಲ್ಲಿದ್ದು ಸೊಲ್ಲಿದ್ದು ಒಂದು ಸಮಾಜದ ಮೇಲೆ ಅಪವಾದ ಹೊರಿಸ್ಕೊಂಡು ಮೊನ್ನೆ ಆಗಿರೋದು ಘಟನೆ ಏನೋ ಅದಕ್ಕೇನೋ ಅಲ್ಲಿ ತೊಗೊಬಂದು ಹಿಂದೂ ಮುಸ್ಲಿಂ ಅಂತ ಕ್ರಿಯೇಟ್ ಮಾಡಿ ಕೋಮು ಸೃಷ್ಟಿ ಮಾಡಬೇಕಂತ ಹೇಳಿ ಇವನು ಹೊರಟಿದ್ದಾನೆ. ಇದೆಲ್ಲ ನಮ್ಮ ತಾಲೂಕು ಜನ ಅಬ್ಸರ್ವ್ ಮಾಡ್ತಾಯಿದೆ. ಇದಕ್ಕೆ ಯಾರು ನಮ್ಮ ತಾಲೂಕಿನ ಜನ ಇದಕ್ಕೆ ಸೊಪ್ಪು ಹಾಕಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಹಿಂದೆ ಇದ್ರ ಜೊತೆಯಲ್ಲಿ ಏನು ಇವನು ಯಾರು ಸಾಬ್ರು ಗಂಡಸ್ರಲ್ಲ ಅಂತ ಹೇಳೋನೆ. ಸಾಬ್ರದ್ದು ಬಿಟ್ಟು ನಿಂದು ವೈಯಕ್ತಿಕ ಏನಾರು ಇದ್ದರೆ ನನ್ನ ಹತ್ರ ಬಾರಪ್ಪ ಡೈರೆಕ್ಟು. ನಾನು ಹಿಂದೂ ಅಂತ ಹೇಳಿ ಎಲ್ಲರೂ ಗುಂಪು ಕಟ್ಕೊಂಡು ಗುಂಪಲ್ಲಿ ಹೇಳ್ಕೊಂಡು ಹಿಂದೂಗಳಿಗೆ ಹೊಡೆದ್ರು, ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು ಅಂತ ಹೇಳಿ ಈ ಥರ ಪ್ರಚೋದನಕಾರಿ ಭಾಷಣ ಮಾಡ್ಕೊಂಡು ನೀನು ಈ ಥರ ಮಾಡ್ಕೊಂಡು ಕೋಮು ಮಾಡೋ ಸೃಷ್ಟಿ ಮಾಡೋಕ್ಕೆ ನೀನು ಪ್ರಯತ್ನ ಪಡಬೇಡ. ನೀನೇನಾರ ಇದ್ರೂ ಡೈರೆಕ್ಟ್ ನನ್ನ ಹತ್ರ ಬಾ. ಅದು ಎಷ್ಟು ಎಲ್ಲಿ ಹೇಳ್ತೀವಿ ಅಲ್ಲಿಗೆ ನಾನೇ ಬರ್ತೀನಿ. ಅದೆಷ್ಟು ನಾನು ಎಷ್ಟು ಗಲಾಟೆ ಆಗುತ್ತೆ ನೋಡೋಣ. ಬೇಕಾದ್ರೆ ನಾನು ಅಂತ ನೋಡೇ ಬಿಡೋಣ, ಅದು ಅರ್ಥ ಆಗತ್ತೆ ಆಮೇಲೆ. ಅದು ಬಿಟ್ಟು ಇನ್ನೊಂದು ಸತಿ ನಮ್ಮ ಸಮಾಜದ ಬಗ್ಗೆ ಆಗಲಿ, ನಮ್ಮ ಸಮಾಜದ ಗುರುಗಳ ಬಗ್ಗೆ ಆಗಲಿ ಏನಾರ ಇನ್ನೊಂದು ಸತಿ ನೀನು ಈ ಥರ ಭಾಷಣ ಮಾಡಿದೆ ಅಂತ ತಿಳ್ಕೊ. ಇದ್ರ ಪರಿಣಾಮ ನೀನು ಬೇರೆ ಥರ ಎದುರಿಸ್ಬೇಕಾಗತ್ತೆ. ಇದೇ ಲಾಸ್ಟ್, ಇದೇ ಫಸ್ಟು, ಇದು ವಾರ್ನಿಂಗ್ ಕೊಟ್ಟಿದ್ದೀನಿ. ಹುಷಾರ್.